ಕುಮಾರಣ್ಣವರು ಹಿಂದೆನೇ ಹೇಳಿದ್ರು, ಅದು ಎತ್ತಿನ ಹೊಳೆ ಅಲ್ಲಪ್ಪ ಹಣದ ಹೊಳೆ ಅಂತ. ಏನು ಹಿಂಗೆ ಹೇಳ್ತಾವ್ರೆ ಅಂತ ನಾನು ಅನ್ಕೊಂಡಿದ್ದೆ. ಯಾಕೆಂದರೆ ನಾನು ಅವಾಗ ಅಲ್ಲೇ ಇದ್ದೆ, ಕಾಂಗ್ರೆಸ್ನಲ್ಲೇ ಇದ್ನಲ್ಲ. 8,000 ಕೋಟಿಗೆ ಪ್ರಾರಂಭ ಆಗಿದ್ದು, ಇವಾಗೇನೋ 25,000 28,000 ಅಂತ ಹೇಳ್ತಾ ಇದ್ದಾರೆ. 32,000 ಕೋಟಿ. ಇನ್ನೂ ಅದು ಎಲ್ಲಿದೆ? ಸಕಲೇಶ್ಪುರದ ಹತ್ರನೇ ಇದೆ. ಸಕಲೇಶ್ಪುರಕ್ಕೆ ಅಷ್ಟಾಗಿದೆ ಅಂದರೆ ಇನ್ನು ಅದು ಈ ಕಡೆ ಚಿತ್ರದುರ್ಗ, ತುಮಕೂರು, ಹಾಸನ್ನು ಈ ಕಡೆ ಎಲ್ಲ ಬಂದು ಕೋಲಾರ, ಚಿಕ್ಕಬಳ್ಳಾಪುರ, ಅದು ಡಿಸೈನ್ ಮಾಡಿದ್ದು ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಎರಡೇ ಜಿಲ್ಲೆಗಳಿಗೆ ಆಕ್ಚುಲಿ ಮಾಡಿದ್ದು. ಆಮೇಲೆ ಬರ್ತಾ 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 ನೋಡಿ ಇದನ್ನು ಎಷ್ಟು ಜಿಲ್ಲೆಗಳಿಗೆ ಸೇರಿಸಿದ್ರು. ನಾವು ಟೈಲ್ ಎಂಡರ್ಸ್, ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆ ವಿ ಆರ್ ಲಾಸ್ಟ್ ಟೈಲ್ ಎಂಡರ್ಸ್. ನಮಗೆ ಬರುತ್ತಾ ನೀರು ಬರಲ್ಲ, ಅವ್ರಿಗೆ ಹಣ ಮಾತ್ರ ಸಿಕ್ಕುತ್ತೆ. ನೀವು ಸಪೋರ್ಟ್ ಮಾಡಿದ್ರ ಸರ್ ನಿಮ್ಮ ಅವಧಿಯಲ್ಲಿ? ಯಾವಾಗ? ನಾನು ಹೇಳ್ತಾ ಇದ್ದೀನಲ್ಲ, ಅಲ್ಲೇ ಇದ್ದೆ ನಾನಾಗ. ಪೂಜೆ ನಮ್ಮಲ್ಲೇ ಆಯ್ತು ಅಂತ ಹೇಳಿದ್ನಲ್ಲ. ಆಗ ಕುಮಾರಣ್ಣವ್ರು ಅವತ್ತೇ ಹೇಳಿದ್ರು ಅಂತಾನು ಹೇಳಿದ್ನಲ್ಲ. ನಾನೇನು ಸತ್ಯನೇ ಮಾತಾಡ್ತಾ ಇದ್ದೀನಿ. ನಾವು ಏನ್ರಿ ನೀರು ಬರುತ್ತೆ ಅನ್ನುವಂತ ಒಂದು ಉದ್ದೇಶ ನಮ್ಗಿತ್ತು, ತಪ್ಪು ಮಾಡಿಲ್ಲ. 1000 ಎಕರೆ ಈ ಕೈಯಲ್ಲಿ ಕೊಟ್ಟಿದ್ದೀನಿ ಬಡವರಿಗೆ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ, ಅವ್ರ ಮುಖ ನೋಡಿಲ್ಲ, ಅವ್ರ ಪಕ್ಷ ನೋಡಿಲ್ಲ, ಅವ್ರ ಜಾತಿ ನೋಡಿಲ್ಲ, ಕೊಟ್ಟಿದ್ದೀನಿ. ಇಲ್ಲಿವರೆಗೂ ಒಂದೇ ಒಂದು ಅಪವಾದ ಇಲ್ಲ ನನ್ನ ಮೇಲೆ. 22,000 ಜನರಿಗೆ ವಸತಿ ಕೊಟ್ಟಿದ್ದೀನಿ ಇದೇ ಕೈಯಲ್ಲಿ. ಈ ಪಾಪಿಗಳು ಅದನ್ನು ರಾಜಕಾರಣ ಮಾಡಿ ಪಾಪ ಅವರಿಗೆ ವಂಚಿತ ಮಾಡಿ ಈಗೇನೋ ಇವ್ರ ಹೆಸರು ತಗೋಬೇಕು ಅಂತೇಳಿ ಮಾಡೋ ಕೆಲಸಕ್ಕೂ ಯೋಗ್ಯತೆ ಇಲ್ಲ. ಮಾಡಿರೋ ಕೆಲಸನ ಕೂಡ ಅವ್ರಿಗೆ ಕೊಡೋದಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲ ಅಂತಂದ್ರೆ ದೇವ್ರು ಇವ್ರಿಗೆಲ್ಲ ಒಳ್ಳೇದು ಮಾಡ್ತಾರ? ನಾವು ಕಣ್ಣಲ್ಲಿ ನೋಡ್ತೀವಿ ನೋಡಿ. ಇವ್ರು ಶಾಪತ್ ಯಾರು ತಟ್ಕೊಳಕ್ಕಾಗಲ್ಲ. 22,000 ಜನರಿಗೆ ವಸತಿ ಅದನ್ನ ನೀವು ನಿಲ್ಸಿದಿರಲ್ಲ, ಇದರ ಕರ್ಮ ನಿಮ್ಗೆ ಹೆಂಗೆ ಹಾಂಟ್ ಮಾಡುತ್ತೆ ನೀವು ನೋಡ್ತಾ ಇದ್ದೀರಿ. ರಾಜಕೀಯ ಪಕ್ಷಗಳು ದೇಶದ ಅಖಂಡತೆಗೆ, ಸುಭದ್ರತೆಗೆ, ಸುರಕ್ಷತೆಗೆ ಮಾರಕ ಆಗಿದೆ. ಫಾರ್ ಎಕ್ಸಾಂಪಲ್ ತೃಣಮೂಲ್, ಮತ್ತು ಅದೇ ದಾರಿ ಹಿಡಿತಾ ಇದೆ ಇವತ್ತು ಕಾಂಗ್ರೆಸ್ ಪಕ್ಷ. ಅದು ಬಹಳ ಆತಂಕಕಾರಿ. ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಏನು ಕ್ಲೇಮ್ ಮಾಡ್ತಾರೆ, ನಾವು ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದ್ದೀವಿ ಅಂತೇಳಿ, ಅದು ಹೋರಾಟದ ಸಂಘಟನೆ ಇತ್ತದು, ರಾಜಕೀಯ ಪಕ್ಷ ಆಗಿರ್ಲಿಲ್ಲ ಅವತ್ತು. ಅದರಲ್ಲಿ ಎಲ್ಲರೂ ಇದ್ರು, RSS ದವನು, ಬಿಜೆಪಿ ಅವರು ಇದ್ರು, ಎಲ್ಲಾ ಪಕ್ಷಗಳು ಇದ್ರು. ಆದ್ರೆ ನೀವು ಇವತ್ತು ಈ ರೀತಿಯಲ್ಲಿ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ಗೋಸ್ಕರ ದೇಶದ ಭದ್ರತೆಯನ್ನೇ ಅಪಾಯಕ್ಕಿಟ್ಟಿದ್ದೀರಿ. ಇದು ಬಹಳ ಬಹಳ ಮಾರಕ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಜಾರ್ಜ್ ಅವರು ಸಿದ್ದರಾಮಯ್ಯನವರ ನೆರಳು, ಈಸ್ ಎ ಶಾಡೋ ಚೀಫ್ ಮಿನಿಸ್ಟರ್. ಬಹಳ ಜನಕ್ಕೆ ಗೊತ್ತಿಲ್ಲ ಪಾಪ. ಅವ್ರಿಗೂ ಆ ಥರ ಆಗಕ್ಕೆ ಸಾಧ್ಯ. ಪಾಪ ಮಾಡ್ತಾರೆ ನಮ್ಮ ಡಾಕ್ಟರ್ ಯತೀಂದ್ರ ಅವರು ಇಂಥವೆಲ್ಲ ಎಲ್ಲರಿಗೂ ಕೈ ಹಾಕಕ್ಕೆ ಹೋಗ್ತಾರೆ. ಹಾಗಾಗಿ ಸ್ವಲ್ಪ ಮನ್ಸಿಗೆ ಬೇಜಾರಾಗಿದೆ ಅಷ್ಟೇ. ದಟ್ ಈಸ್ ಎ ಮೊಮೆಂಟ್ರಿ, ಸರಿ ಹೋಗುತ್ತೆ ಅದೆಲ್ಲ.